ನಾವ್ಯಾರೂ ತಲೆ ಒಡೆದಿಲ್ಲ ಅಥವಾ ಯಾರ ಮನೆಯೂ ದೋಚಲಿಲ್ಲ. ಇವತ್ತು ಕನ್ನಡಕ್ಕಾಗಿ ನಿರಂತರವಾಗಿ 25 ವರ್ಷದಿಂದನೂ ಕೂಡ ಟಿ ನಾರಾಯಣಗೌಡರ ಒಂದು ಹೋರಾಟ ಬಹಳ ನಿರಂತರವಾಗಿದೆ ಸರ್. ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅವರ ಕೊಡುಗೆ ಏನು ಅಂತ ಹೇಳಿ. ಇವತ್ತು ಇದೇ ಕನ್ನಡ ಪರ ಸಂಘಟನೆಗಳು ಇಲ್ಲ ಅಂತಂದ್ರೆ ನಮ್ಮ ಕನ್ನಡಿಗರ ಅಸ್ತಿತ್ವವನ್ನೇ ನಾವು ಇವತ್ತು ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ನಾವು ತಲುಪಿರುವಂತದ್ದು. ದಿನನಿತ್ಯ ನೆನ್ನೆನೆ ಬಿಡುಗಡೆ ಆಗ್ಬೇಕಾದಂತ ಟಿ ನಾರಾಯಣಗೌಡರನ್ನ ಯಾವುದೋ ಹಳೆ ಕೇಸ್ಗಳನ್ನ ಈಗ ತೆಗೆದು ಅವ್ರ ಮೇಲೆ ಬಾಡಿ ವಾರೆಂಟ್ ಅನ್ನ ತಂದು NBW ಅನ್ನ ಮಾಡಿ ಅವರನ್ನ ಬಂಧನಕ್ಕೆ ಒಳ ಮಾಡ್ತಾ ಇರುವಂತದ್ದು ಎಷ್ಟು ಸರಿ? ಈಗಿನ ಕಮಿಷನರ್ ಏನಿದ್ದಾರೆ ಅವ್ರು ಬಹಳಷ್ಟು ಒತ್ತಡವನ್ನ ಇಡೀ ಪೊಲೀಸ್ ಸರ್ಕಾರಿಗಳ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ತಂದು ಅವರನ್ನ ಅದಕ್ಕೆ ಇರ್ಲೇಬಾರ್ದು, ಹೊರಗಡೆ ಅವರು ಅರೆಸ್ಟ್ ಆಗಿ ಜೈಲಲ್ಲೇ ಇರಬೇಕು ಅನ್ನೋ ಒಂದು ಹುನ್ನಾರವನ್ನ ಮಾಡ್ತಾ ಇರುವಂತದ್ದು. ಈಗ ನಮ್ಗೆ ಇನ್ನೇನ್ ತಿಳಿದು ಬಂದಿದೆ ಅಂತಂದ್ರೆ ಇನ್ನೂ 3 ಕೇಸ್ಗಳನ್ನ ದಾಖಲು ಮಾಡಿದ್ದಾರೆ ನಾರಾಯಣಗೌಡರ ಮೇಲೆ ಅಂತೇಳಿ. ಹಾಗಾದ್ರೆ ನಾನ್ ಕೇಳ್ತೀನಿ, ನಾರಾಯಣಗೌಡರು ನೀವು ಹೊರಗಡೆನೆ ಬಿಡೋದಿಲ್ವಾ? ಒಂದಾದ್ಮೇಲೆ ಒಂದು ಅವರನ್ನ ಜೈಲಲ್ಲೇ ಕೂರಿಸುವಂತ ಹುನ್ನಾರ ನೀವು ಮಾಡಿದ್ದೀರಾ? ಹಾಗಾದ್ರೆ ಇದು ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ರಾಜಕಾರಣಿಗಳು ಯಾರು, ಷಡ್ಯಂತ್ರ ಮಾಡ್ತಾ ಇರುವಂತವ್ರು ಯಾರು ಅನ್ನೋದು ಗೊತ್ತಾಗ್ಬೇಕಾಗಿದೆ. ಯಾಕಂದ್ರೆ ಈಗ ಇನ್ನೇನ್ ಬೇಲಾಯ್ತು, ನಾರಾಯಣಗೌಡರು ಹೊರಗಡೆ ಬರ್ತಾರೆ ಅನ್ನೋ ಸಂತಸ ನಮ್ಮಲ್ಲಾದ್ರೆ ಹೊಸ ಪ್ರಕರಣಗಳಲ್ಲಿ ಅವ್ರನ್ನ ಮತ್ತೆ ಬಂಧಿಸುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಸರ್ಕಾರನೇ ಇದಕ್ಕೆ, ಈ ಸರ್ಕಾರದ ಹುನ್ನಾರ ಅಂತಾನೆ ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತೀನಿ. ಅಶ್ವಿನಿ ಗೌಡ ಸರ್, ನಾವ್ಯಾರೂ ತಲೆ ಒಡೆದಿಲ್ಲ ಅಥವಾ ಯಾರ ಮನೆಯೂ ದೋಚಲಿಲ್ಲ. ಇವತ್ತು ಕನ್ನಡಕ್ಕಾಗಿ ನಿರಂತರವಾಗಿ 25 ವರ್ಷದಿಂದನೂ ಕೂಡ ಟಿ ನಾರಾಯಣಗೌಡರ ಒಂದು ಹೋರಾಟ ಬಹಳ ನಿರಂತರವಾಗಿದೆ ಸರ್. ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅವರ ಕೊಡುಗೆ ಏನು ಅಂತ ಹೇಳಿ. ಇವತ್ತು ಇದೇ ಕನ್ನಡ ಪರ ಸಂಘಟನೆಗಳು ಇಲ್ಲ ಅಂತಂದ್ರೆ ನಮ್ಮ ಕನ್ನಡಿಗರ ಅಸ್ತಿತ್ವವನ್ನೇ ನಾವು ಇವತ್ತು ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ನಾವು ತಲುಪಿರುವಂತದ್ದು. ದಿನನಿತ್ಯ ನೆನ್ನೆನೆ ಬಿಡುಗಡೆ ಆಗ್ಬೇಕಾದಂತ ಟಿ ನಾರಾಯಣಗೌಡರನ್ನ ಯಾವುದೋ ಹಳೆ ಕೇಸ್ಗಳನ್ನ ಈಗ ತೆಗೆದು ಅವ್ರ ಮೇಲೆ ಬಾಡಿ ವಾರೆಂಟ್ ಅನ್ನ ತಂದು NBW ಅನ್ನ ಮಾಡಿ ಅವರನ್ನ ಬಂಧನಕ್ಕೆ ಒಳ ಮಾಡ್ತಾ ಇರುವಂತದ್ದು ಎಷ್ಟು ಸರಿ? ಈಗಿನ ಕಮಿಷನರ್ ಏನಿದ್ದಾರೆ ಅವ್ರು ಬಹಳಷ್ಟು ಒತ್ತಡವನ್ನ ಇಡೀ ಪೊಲೀಸ್ ಸರ್ಕಾರಿಗಳ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ತಂದು ಅವರನ್ನ ಅದಕ್ಕೆ ಇರ್ಲೇಬಾರ್ದು, ಹೊರಗಡೆ ಅವರು ಅರೆಸ್ಟ್ ಆಗಿ ಜೈಲಲ್ಲೇ ಇರಬೇಕು ಅನ್ನೋ ಒಂದು ಹುನ್ನಾರವನ್ನ ಮಾಡ್ತಾ ಇರುವಂತದ್ದು. ಈಗ ನಮ್ಗೆ ಇನ್ನೇನ್ ತಿಳಿದು ಬಂದಿದೆ ಅಂತಂದ್ರೆ ಇನ್ನೂ 3 ಕೇಸ್ಗಳನ್ನ ದಾಖಲು ಮಾಡಿದ್ದಾರೆ ನಾರಾಯಣಗೌಡರ ಮೇಲೆ ಅಂತೇಳಿ. ಹಾಗಾದ್ರೆ ನಾನ್ ಕೇಳ್ತೀನಿ, ನಾರಾಯಣಗೌಡರು ನೀವು ಹೊರಗಡೆನೆ ಬಿಡೋದಿಲ್ವಾ? ಒಂದಾದ್ಮೇಲೆ ಒಂದು ಅವರನ್ನ ಜೈಲಲ್ಲೇ ಕೂರಿಸುವಂತ ಹುನ್ನಾರ ನೀವು ಮಾಡಿದ್ದೀರಾ? ಹಾಗಾದ್ರೆ ಇದು ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ರಾಜಕಾರಣಿಗಳು ಯಾರು, ಷಡ್ಯಂತ್ರ ಮಾಡ್ತಾ ಇರುವಂತವ್ರು ಯಾರು ಅನ್ನೋದು ಗೊತ್ತಾಗ್ಬೇಕಾಗಿದೆ. ಯಾಕಂದ್ರೆ ಈಗ ಇನ್ನೇನ್ ಬೇಲಾಯ್ತು, ನಾರಾಯಣಗೌಡರು ಹೊರಗಡೆ ಬರ್ತಾರೆ ಅನ್ನೋ ಸಂತಸ ನಮ್ಮಲ್ಲಾದ್ರೆ ಹೊಸ ಪ್ರಕರಣಗಳಲ್ಲಿ ಅವ್ರನ್ನ ಮತ್ತೆ ಬಂಧಿಸುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಸರ್ಕಾರನೇ ಇದಕ್ಕೆ, ಈ ಸರ್ಕಾರದ ಹುನ್ನಾರ ಅಂತಾನೆ ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತೀನಿ. ಅಶ್ವಿನಿ ಗೌಡ ಸರ್, ನಾವ್ಯಾರೂ ತಲೆ ಒಡೆದಿಲ್ಲ ಅಥವಾ ಯಾರ ಮನೆಯೂ ದೋಚಲಿಲ್ಲ. ಇವತ್ತು ಕನ್ನಡಕ್ಕಾಗಿ ನಿರಂತರವಾಗಿ 25 ವರ್ಷದಿಂದನೂ ಕೂಡ ಟಿ ನಾರಾಯಣಗೌಡರ ಒಂದು ಹೋರಾಟ ಬಹಳ ನಿರಂತರವಾಗಿದೆ ಸರ್. ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅವರ ಕೊಡುಗೆ ಏನು ಅಂತ ಹೇಳಿ. ಇವತ್ತು ಇದೇ ಕನ್ನಡ ಪರ ಸಂಘಟನೆಗಳು ಇಲ್ಲ ಅಂತಂದ್ರೆ ನಮ್ಮ ಕನ್ನಡಿಗರ ಅಸ್ತಿತ್ವವನ್ನೇ ನಾವು ಇವತ್ತು ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ನಾವು ತಲುಪಿರುವಂತದ್ದು. ದಿನನಿತ್ಯ ನೆನ್ನೆನೆ ಬಿಡುಗಡೆ ಆಗ್ಬೇಕಾದಂತ ಟಿ ನಾರಾಯಣಗೌಡರನ್ನ ಯಾವುದೋ ಹಳೆ ಕೇಸ್ಗಳನ್ನ ಈಗ ತೆಗೆದು ಅವ್ರ ಮೇಲೆ ಬಾಡಿ ವಾರೆಂಟ್ ಅನ್ನ ತಂದು NBW ಅನ್ನ ಮಾಡಿ ಅವರನ್ನ ಬಂಧನಕ್ಕೆ ಒಳ ಮಾಡ್ತಾ ಇರುವಂತದ್ದು ಎಷ್ಟು ಸರಿ? ಈಗಿನ ಕಮಿಷನರ್ ಏನಿದ್ದಾರೆ ಅವ್ರು ಬಹಳಷ್ಟು ಒತ್ತಡವನ್ನ ಇಡೀ ಪೊಲೀಸ್ ಸರ್ಕಾರಿಗಳ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ತಂದು ಅವರನ್ನ ಅದಕ್ಕೆ ಇರ್ಲೇಬಾರ್ದು, ಹೊರಗಡೆ ಅವರು ಅರೆಸ್ಟ್ ಆಗಿ ಜೈಲಲ್ಲೇ ಇರಬೇಕು ಅನ್ನೋ ಒಂದು ಹುನ್ನಾರವನ್ನ ಮಾಡ್ತಾ ಇರುವಂತದ್ದು. ಈಗ ನಮ್ಗೆ ಇನ್ನೇನ್ ತಿಳಿದು ಬಂದಿದೆ ಅಂತಂದ್ರೆ ಇನ್ನೂ 3 ಕೇಸ್ಗಳನ್ನ ದಾಖಲು ಮಾಡಿದ್ದಾರೆ ನಾರಾಯಣಗೌಡರ ಮೇಲೆ ಅಂತೇಳಿ. ಹಾಗಾದ್ರೆ ನಾನ್ ಕೇಳ್ತೀನಿ, ನಾರಾಯಣಗೌಡರು ನೀವು ಹೊರಗಡೆನೆ ಬಿಡೋದಿಲ್ವಾ? ಒಂದಾದ್ಮೇಲೆ ಒಂದು ಅವರನ್ನ ಜೈಲಲ್ಲೇ ಕೂರಿಸುವಂತ ಹುನ್ನಾರ ನೀವು ಮಾಡಿದ್ದೀರಾ? ಹಾಗಾದ್ರೆ ಇದು ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ರಾಜಕಾರಣಿಗಳು ಯಾರು, ಷಡ್ಯಂತ್ರ ಮಾಡ್ತಾ ಇರುವಂತವ್ರು ಯಾರು ಅನ್ನೋದು ಗೊತ್ತಾಗ್ಬೇಕಾಗಿದೆ. ಯಾಕಂದ್ರೆ ಈಗ ಇನ್ನೇನ್ ಬೇಲಾಯ್ತು, ನಾರಾಯಣಗೌಡರು ಹೊರಗಡೆ ಬರ್ತಾರೆ ಅನ್ನೋ ಸಂತಸ ನಮ್ಮಲ್ಲಾದ್ರೆ ಹೊಸ ಪ್ರಕರಣಗಳಲ್ಲಿ ಅವ್ರನ್ನ ಮತ್ತೆ ಬಂಧಿಸುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ ಸರ್ಕಾರನೇ ಇದಕ್ಕೆ, ಈ ಸರ್ಕಾರದ ಹುನ್ನಾರ ಅಂತಾನೆ ನಾನು ನೇರವಾಗಿ ಹೇಳೋದಕ್ಕೆ ಬಯಸ್ತೀನಿ. ಅಶ್ವಿನಿ ಗೌಡ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.